ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಕಂಟಿನ್ಯೂಷನ್ ಆಫ್ ಲ್ಯಾಂಡ್ ಸರ್ವೇಯರ್ ಕ್ಲಾಸಸ್, ದಟ್ ಈಸ್ ಮ್ಯಾಥಮೆಟಿಕ್ಸ್ ಅನ್ನು ಮಾಡ್ತಾ ಇದೀವಿ. ಇದು ಇವತ್ತು ನಾನು ಮಾಡ್ತಿರೋದು, ಲಾಸ್ಟ್ ಟೈಮಲ್ಲಿ ನಾನು ಮಾಡಿದ್ದಾಗ ನಿಮಗೆ ಎ ಪಿ ಬಗ್ಗೆ ಹಾಗೂ ಸೀಕ್ವೆನ್ಸ್ ಅಂದ್ರೆ ಏನು ಹಾಗೂ ಸೀಕ್ವೆನ್ಸ್ ಇಂದ ಸೀರೀಸ್ ಸಹ ಹೇಗೆ ಮಾಡ್ತೀವಿ ಅನ್ನೋದು ನಾನು ಹೇಳ್ಕೊಟ್ಟಿದ್ದೆ, ರೈಟ್? ಸೊ ಇದು ಈ ಕ್ಲಾಸ್ ಕಂಟಿನ್ಯೂಷನ್ ಆಗಿರುತ್ತೆ. ಆ ಸೀಕ್ವೆನ್ಸ್ ಸೀರೀಸ್ ಆದ ನಂತರ ಎ ಪಿನೂ ಸಹ ನಾನು ಮಾಡಿದ್ದೀನಿ, ಹಾಗೂ ಹಲವಾರು ವಿಡಿಯೋಸ್ ವಿತ್ ರಿಲೇಟೆಡ್ ಟು ದ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಎರಡು ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ಲಿಂಕ್ನ ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಗೆಳೆಯರೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಯಾರಾದ್ರೂ ಹಳೆ ವಿಡಿಯೋಸ್ ನೋಡಿಲ್ಲ ಅಂತಂದ್ರೆ ವಾಚ್ ಮಾಡಿ. ಹಾಗೂ ಈಗ ಹೊಸದಾಗಿ ನನ್ನ ಚಾನೆಲ್ನ ವೀಕ್ಷಿಸಿದವರವ್ರಿಗೆ ನಾನು ಕೇಳ್ಕೊಳ್ಳೋದು ಏನಂತಂದ್ರೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೋ ದಟ್ ನಿಮಗೆ ಹಾಕೋ ಪ್ರತಿ ವಿಡಿಯೋನು ಅಪ್ಡೇಟ್ಸ್ ಸಹ ನಿಮಗೆ ಸಿಗುತ್ತೆ ಗೈಸ್. ಹಾಗೂ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಆ್ಯಂಡ್ ಏನೇ ಡೌಟ್ಸ್ ಇದ್ರೂ ಸಹ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಓಕೆ, ಆ್ಯಂಡ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಲೈಕ್ ಮಾಡೋದ್ರಿಂದ ನಮ್ಮ ಚಾನಲ್ ಮಾಡ್ತಾ ಇದೀವಿ ಅಂತ ಇನ್ನೂ 4 ಜನಕ್ಕೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಗೈಸ್. ಸೊ ಲೆಟ್ ಅಸ್ ಕಂಟಿನ್ಯೂ ಅವರ್ ಸೆಷನ್. ಸೊ ಜಾಮೆಟ್ರಿಕ್ ಪ್ರೋಗ್ರೆಷನ್, ಜಿ ಪಿ ಅಂದರೆ ಏನು? ಆಲ್ರೆಡಿ ನಾವು ಎ ಪಿ ಮಾಡಿದ್ವಿ. ಏನು ಎ ಪಿ ಅಂದರೆ ಅರ್ಥಮೆಟಿಕ್ ಆಪರೇಟರ್ಸ್ ಎಲ್ಲನೂ ಯೂಸ್ ಮಾಡೋ ಅಂತಹ ಒಂದು ಪ್ರೋಗ್ರೆಷನ್ ಆಗಿತ್ತು, ಅಂದರೆ ಸೀಕ್ವೆನ್ಸ್ ಮಾಡೋ ಥರ ಒಂದು ಪ್ರೋಗ್ರೆಷನ್ ಇತ್ತು. ಅದೇ ಥರ ನಾವು ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತಂದ್ರೆ ಯಾವುದು ನೋಡಿ. ಕನ್ಸಿಡರೇಷನ್ ಅಲ್ಲಿ 2, 4, 8, 16 ಇದು ಒನ್ ಆಫ್ ದಿ ಸೀರೀಸ್. ಅದೇ ಥರ 1/9, -1/27, 1/81 ಇವೆಲ್ಲ ಏನು 1/3 ಸೀರೀಸ್. ಓಕೆ, 1/3 ಪವರ್ಸ್ ಅಂತ, 1/3 ಸ್ಕ್ವೇರ್, 1/3 ಕ್ಯೂಬ್, 1/3 ಪವರ್ 4, 1/3 ಪವರ್ 5, 1/3 ಪವರ್ ಇದು, 1/3 ಪವರ್ ಇದೇ ಥರ ಸೀಕ್ವೆನ್ಸ್ ವಿತ್ ಪ್ಲಸ್ ಮೈನಸ್ ಈ ಥರ. ಅನದರ್ ಸೀರೀಸ್ ಡೆಸಿಮಲ್ಸ್ ಅಲ್ಲಿ. ಓಕೆ, ಇನ್ ಈಚ್ ಆಫ್ ದಿ ಸೀಕ್ವೆನ್ಸ್ ಹೌ ದೇರ್ ಟರ್ಮ್ಸ್ ಪ್ರೋಗ್ರೆಸಸ್, ಹೇಗೆ ಪ್ರೋಗ್ರೆಸ್ ಆಗ್ತಾ ಇದೆ ಅಂತ ಕೇಳ್ತಿದ್ದಾರೆ. ಈ ತರ ಪ್ರೋಗ್ರೆಸಸ್ ಅಲ್ಲಿ ನಾವು ನೋಡಿ, ನಾವು ನೋಡ್ಬೇಕಿರೋಂತಹ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ಫಸ್ಟ್ ಟರ್ಮ್ A1 1/9 ಆದ್ಮೇಲೆ A2 ಅಂದ್ರೆ ದ ಸೆಕೆಂಡ್ ಟರ್ಮ್ ಬರಬೇಕು ಅಂತಂದ್ರೆ ನೋಡಿ, A2 by A1 ಮಾಡಿದ್ರೆ ನಮಗೆ -1/3 ಬರುತ್ತೆ. ಅಂದ್ರೆ ಏನ್ ಮೀನಿಂಗು? ದ ಡಿಫರೆನ್ಸ್, ದ ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ದ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಏನಿತ್ತು? A1 ಬಂದ್ಬಿಟ್ಟು 1/9, A2 ಬಂದು ಏನಿತ್ತು? 1/27. A2 ಏನಿತ್ತು? 27 ಇತ್ತು, ಕರೆಕ್ಟಾ? ನೋಡಿ ಇಲ್ಲಿ ನೋಡಿ, A2 ಏನಿತ್ತು? -1/27. ಸೊ ಈಗ A2 by A1 ಅಂತ ತಗೊಂಡ್ರೆ -1/27 ಹೋಲ್ ಡಿವೈಡೆಡ್ ಬೈ 1/9 ಅಂದ್ರೆ ಏನು? 1/27 ಇಂಟು ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಏನಾಗುತ್ತೆ? ಗೋಸ್ ಟು ನ್ಯೂಮರೇಟರ್. ಸೊ 9/1 ಅಂತ ಆಗುತ್ತೆ. ಓಕೆ, 9 9 9 27. ಓಕೆ, 9 3 27. ಸೊ ಇದು ಈಗ ಏನಾಯ್ತು? -1/3 ಆಯ್ತು. ಅಂದ್ರೆ ಏನ್ ನಾನು ಮಾಡಿರೋದು? A2 ಡಿವೈಡೆಡ್ ಬೈ A1 ಮಾಡಿದ್ದೀನಿ. ಸೊ ಆಗ ಮಾಡಿದಾಗ ನಮಗೆ -1/3 ಬಂತು. ಅದೇ ತರ A3 by A2 ಅಂದ್ರೆ ನೆಕ್ಸ್ಟ್ ಸೀಕ್ವೆನ್ಸ್, ಈ ಸೀಕ್ವೆನ್ಸ್ ಡಿವೈಡೆಡ್ ಬೈ ಇದು, ಈ ನಂಬರ್ ಡಿವೈಡೆಡ್ ಬೈ ಈ ನಂಬರ್, ಈ ತರ ಮಾಡ್ಕೊಂತ ಹೋಗೋದ್ರಿಂದ ನಮಗೆ ನೋಡಿ ಕಾನ್ಸ್ಟೆಂಟ್ ಆಗಿ -1/3 -1/3 -1/3 ಇದೇ ತರ ಬರ್ತಾ ಇರುತ್ತೆ. ಈ ತರ ಸೀರೀಸಸ್ನ ನಾವು ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಅಂದ್ರೆ ನೆಕ್ಸ್ಟ್ ನಂಬರ್ ಡಿವೈಡೆಡ್ ಬೈ ದ ಪ್ರೀವಿಯಸ್ ನಂಬರ್. ಏನು? ನೆಕ್ಸ್ಟ್ ನಂಬರ್ ಡಿವೈಡೆಡ್ ಬೈ ಪ್ರೀವಿಯಸ್ ನಂಬರ್ ಮಾಡಿದಾಗ ಬರೋ ಅಂತಹ ವ್ಯಾಲ್ಯೂ ಏನು x ಅಂತ ಇಟ್ಕೊಳ್ಳಿ, ಆ ವ್ಯಾಲ್ಯೂ ಇಫ್ ಇಟ್ ಈಸ್ ಸೇಮ್, then such type of series are called as geometric progression or progression ಅಂತ ಕರಿಬಹುದು. ಓಕೆ, ನೀವು ನೆನ್ಪಿಟ್ಕೋಬೇಕಾಗಿರೋಂತಹ ಸೀರೀಸ್ ಪ್ರೋಗ್ರೆಷನ್ ಅಲ್ಲಿ ಏನು ಇವಾಗ ನೋಡಿ. ದೇರ್ ಫೋರ್ ಇವಾಗ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ nth ಟರ್ಮ್ ನ ಹೇಗೆ ಐಡೆಂಟಿಫೈ ಮಾಡ್ತಾರೆ? ದೇರ್ ಫೋರ್ ದ ಪ್ಯಾಟರ್ನ್ ಆಫ್ ಸಜೆಸ್ಟ್ ದಟ್ ದ nth ಟರ್ಮ್ ಹೇಗೆ ಐಡೆಂಟಿಫೈ ಮಾಡೋದು? ಸಿಂಪಲ್ ಗೈಸ್, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. a base n is nothing but nth term is nothing but a times of r to the power of n minus of 1. ಏನು r ಅಂದ್ರೆ ಏನು? r ಅಂತಂದ್ರೆ ಆ ಡಿಫರೆನ್ಸ್. ಓಕೆ, r is nothing but the difference. ಸೊ r ಅಂತಂದ್ರೆ ಏನು? r ಅಂತಂದ್ರೆ ಆ ಡಿಫರೆನ್ಸ್ ಅಥವಾ ಕಾಮನ್ ರೇಷಿಯೋ ಅಂತಾನು ಕರಿಬಹುದು. ಏನು? ಕಾಮನ್ ರೇಷಿಯೋ. ಸೊ ಈ ಕಾಮನ್ ರೇಷಿಯೋ ಅಂದ್ರೆ ನಾವು ಈಗ ನೋಡಿದಿವಲ್ಲ, A2 by A1, A2 by A1, A3 by A2, A4 by A3. ಸೊ ಈ ತರ ಬರುವಂತಹ ಕಾಮನ್ ರೇಷಿಯೋನ ನಾವು r ಅಂತ ಕರಿತೀವಿ. ಓಕೆ, a ಇಂಟು r ಟು ದಿ ಪವರ್ ಆಫ್ n minus 1 is the nothing but the last term of the geometric progression. ಓಕೆ, ಸೊ ಈಗ ಫಸ್ಟ್ ಟರ್ಮ್ ಬಂದ್ಬಿಟ್ಟು ಏನು? a, ಸೆಕೆಂಡ್ ಟರ್ಮ್ ಬಂದ್ಬಿಟ್ಟು ಏನು? a ಇಂಟು r, ಥರ್ಡ್ ಟರ್ಮ್ ಬಂದ್ಬಿಟ್ಟು a ಇಂಟು r ಸ್ಕ್ವೇರ್,
a into r cube, a into r to the power n minus 1 is the last term. ಇದು ನಿಮಗೆ ಲಾಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಏನು ಎ, ಸೆಕೆಂಡ್ ಟರ್ಮ್ ಎ ಇಂಟು ಆರ್. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದೀವಿ, ಜಾಮೆಟ್ರಿಕ್ ಅಂತಂದೇನು ಮಲ್ಟಿಪ್ಲೈ ಮಾಡಿ ಇಡಬೇಕಷ್ಟೇ, ಸಿಂಪಲ್ ನೆನ್ಪಿಟ್ಕೊಳ್ಳಿ. ಆ ಕಾಮನ್ ಡಿಫರೆನ್ಸ್ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡಿರ್ಬೇಕು. ಎ ಇಂಟು ಆರ್, ಎ ಇಂಟು ಆರ್ ಸ್ಕ್ವೇರ್, ಎ ಇಂಟು ಆರ್ ಕ್ಯೂಬ್, ಈ ತರ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತಾ ಇರಬೇಕು. ಸೊ ಹಾಗೆ ಮಾಡಿದಾಗ ಎ ಇಂಟು ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಮಾಡಿದ್ರೆ ನಿಮಗೆ ಲಾಸ್ಟ್ ಟರ್ಮ್ ಸಿಗುತ್ತೆ ಗೈಸ್. ಓಕೆ, ಈಗ ಸಮ್ ಆಫ್ ದಿ ಎನ್ ಟರ್ಮ್ಸ್ ಆಫ್ ಜಿ ಪಿ ಅನ್ನೋದು ಏನು ನೋಡೋಣ ಅಂತ. ಓಕೆ, ಎನ್ ಟರ್ಮ್ಸ್ ನಾವು ಸಮ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಸಮ್ ಆಫ್ ದಿ ಎನ್ ಟರ್ಮ್ಸ್ ಫೈಂಡ್ ಔಟ್ ಮಾಡಿದ್ವಲ್ಲ, ನೆನಪಿದೆನಾ? ಅದೇ ತರ ಈಗ ಸಮ್ ಆಫ್ ದಿ ಎನ್ ಟರ್ಮ್ಸ್ ಆಫ್ ಎ ಜಿ ಪಿ ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಗೈಸ್, ಈ ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ಇದಾದ್ರೂ ನೆನ್ಪಿಟ್ಕೊಳ್ಳಿ ಅಥವಾ ಇದಾದ್ರೂ ನೆನ್ಪಿಟ್ಕೊಳ್ಳಿ. ಓಕೆ, ಏನು ಸಮ್ ಆಫ್ ದಿ ಎನ್ ಟರ್ಮ್ಸ್ ಆಫ್ ಜಿ ಪಿ ಹೇಗೆ ಐಡೆಂಟಿಫೈ ಮಾಡ್ತೀರಾ? ಈ ಎ ಇಂದ ಎ ಟು ದಿ ಪವರ್ ಎ ಪ್ಲಸ್ ಎ ಆರ್ ಸ್ಕ್ವೇರ್ ಪ್ಲಸ್ ಎ ಆರ್ ಕ್ಯೂಬ್ ಎ ಆರ್ ಟು ದಿ ಪವರ್ ಆಫ್ 4 ಎ ಆರ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ತನಕ ಸಮ್ಮನ ಹೇಗೆ ಕಂಡುಹಿಡಿಯೋದು ಅಂತಂದೆ ವೆರಿ ಸಿಂಪಲ್. ಎ ಟೈಮ್ಸ್ ಆಫ್ 1 ಮೈನಸ್ ಆರ್ ಟು ದ ಪವರ್ ಆಫ್ ಎನ್, 1 ಮೈನಸ್ ಆರ್ ಟು ದ ಪವರ್ ಆಫ್ ಎನ್ ಡಿವೈಡೆಡ್ ಬೈ 1 ಮೈನಸ್ ಆರ್. ಈಗ ಮಾಡಿದ್ರು ನಿಮ್ಮ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಸಮ್ನ ಕಂಡುಹಿಡಿತೀರಾ, ಅಥವಾ ಎ ಇಂಟು ಆರ್ ಟು ದಿ ಪವರ್ ಆಫ್ ಎನ್ ಮೈನಸ್ ಆಫ್ 1 ಡಿವೈಡೆಡ್ ಬೈ ಆರ್ ಮೈನಸ್ 1. ಸೊ ಈ ತರ ಮಾಡಿದ್ರು ಸಹ ನೀವು ನಿಮ್ಮ ಪ್ರೋಗ್ರೆಷನ್ ಸೀರೀಸ್ ನ ಕಂಡುಹಿಡಿತೀರಾ. ನೋಡಿ ಎಕ್ಸಾಂಪಲ್ಗೆ ಏನು ಕೊಟ್ಟಿದ್ದಾರೆ, ಫೈಂಡ್ ದ 10th ಟರ್ಮ್ ಅಂಡ್ nth ಟರ್ಮ್ ಆಫ್ ದ ಜಿ ಪಿ ಆಫ್ ಈ ಸೀರೀಸ್ 5, 25, 125. ಫಸ್ಟ್ ಯಾವುದು ಎ ಬಂದ್ಬಿಟ್ಟು ಏನು, ಎ ಬಂದ್ಬಿಟ್ಟು 5, ಇಲ್ಲಿ ಆರ್ ಬಂದ್ಬಿಟ್ಟು ಎಷ್ಟಿದೆ, ಎ ಇಂಟು ಆರ್. ಸೊ ಸೆಕೆಂಡ್ ಟರ್ಮ್ ಬಂದ್ಬಿಟ್ಟು ಏನು, ಎ ಇಂಟು ಆರ್ ಅಲ್ಲ. ಸೊ ಸೆಕೆಂಡ್ ಟರ್ಮ್ ಇಸ್ ಎ ಇಂಟು ಆರ್ ಅಂತಂದೆ, ಎ ಬಂದ್ಬಿಟ್ಟು ಆಲ್ರೆಡಿ 5 ಇಂಟು ಆರ್ ಇಸ್ ಈಕ್ವಲ್ಸ್ ಟು 25. ಸೊ ಆರ್ ಬಂದ್ಬಿಟ್ಟು ಎಷ್ಟು ಗೈಸ್, 25 by 5 is 5 1 5 1 5 5 25. ಸೊ ಆರ್ ಬಂದ್ಬಿಟ್ಟು ಏನು, ಡಿಫರೆನ್ಸ್ ಬಂದ್ಬಿಟ್ಟು 5 ಇದೆ. ಸೊ ಫಸ್ಟ್ ಟರ್ಮು 5, ದ ಡಿಫರೆನ್ಸ್ ಟರ್ಮು 5. ಸೊ ಹೀಗಿದ್ದಾಗ ನೀವು ಟೆಂತ್ ಟರ್ಮ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಯಾವುದೇ ಒಂದು ಟರ್ಮ್ನ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಏನ್ ಮಾಡಬೇಕು, ಎ ಇಂಟು ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಮಾಡಬೇಕು. ಸೊ 10th ಟರ್ಮ್ ಹೇಗೆ ಫೈಂಡ್ ಔಟ್ ಮಾಡಬೇಕು, 5 ಇಂಟು 5 ಟೈಮ್ಸ್ ಆಫ್ ಎನ್ ಮೈನಸ್ 1. ಸೊ ಹಾಗೇನು ಬರುತ್ತೆ ನೋಡಿ, ಇದು 5 ಇಂಟು 5 ಟೈಮ್ಸ್ ಆಫ್ ಎನ್ ಮೈನಸ್ 1 ಮಾಡಿದ್ರೆ ಇಲ್ಲಿದೆ ಸಾರಿ. ಸೊ 10th ಟರ್ಮ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, 5 ಇಂಟು 5 ಟು ದಿ ಪವರ್ ಆಫ್ 10 ಮೈನಸ್ ಆಫ್ 1 ಅಂತಂದ್ರೆ 5 ಇಂಟು 5 ಟು ದಿ ಪವರ್ ಆಫ್ 9 ಈಸ್ ನಥಿಂಗ್ ಬಟ್ 5 ಟು ದಿ ಪವರ್ 10. ಸಿಂಪಲ್. ಸೊ 5 ಟು ದಿ ಪವರ್ 1, 5 ಟು ದಿ ಪವರ್ 9 ಅಂತಂದ್ರೆ ಎ ಪವರ್ ಎಮ್ ಡಾಟ್ ಎ ಪವರ್ ಎನ್ ಅಂತಂದ್ರೆ ಎ ಪವರ್ ಎಮ್ ಪ್ಲಸ್ ಎನ್, ಈ ತರ ಬರಿಬೇಕನ್ಮತ್ತು. ಓಕೆ, ಸೊ ಇದು ನಿಮ್ಮ ಫಾರ್ಮುಲಾ ಯೂಸ್ಲೈಸ್ ಮಾಡಿಕೊಂಡು ನೀವು ಪವರ್ಸ್ ಇದ್ದಾಗ ಈ ತರ ಮಾಡಿ. ಓಕೆ, ಎ ಪವರ್ ಎಮ್ ಡಾಟ್ ಎ ಪವರ್ ಎನ್ ಅಂತಂದ್ರೆ ವೆನ್ ಬೇಸಸ್ ಆರ್ ಸೇಮ್ ಪವರ್ಸ್ ಹ್ಯಾಸ್ ಟು ಬಿ ಆಡೆಡ್. ಓಕೆ, ಈಗ ಇದು ಫಸ್ಟ್ ಆಯ್ತು, ಯಾವುದು 10th ಟರ್ಮ್. nth ಟರ್ಮ್ ಫೈಂಡ್ ಔಟ್ ಮಾಡೋದು ಹೇಗೆ, ಎ ಇಂಟು ಆರ್ ಟು ದ ಪವರ್ ಎನ್ ಮೈನಸ್ 1 ಅಷ್ಟೇ, 5 ಇಂಟು 5 ಟು ದ ಪವರ್ ಎನ್ ಮೈನಸ್ 1. ಸೊ ಇವಾಗ 5 ಪವರ್ 1 ಇದೆ, 5 ಪವರ್ ಎನ್ ಪ್ಲಸ್ 1 ಅಂತಂದ್ರೆ ಏನ್ ಮಾಡಬೇಕು, 5 ಟು ದ ಪವರ್ 1 ಪ್ಲಸ್ ಎನ್ ಮೈನಸ್ 1. ಈ 1 ಕ್ಯಾನ್ಸಲ್ ಆಗುತ್ತೆ, ಎನ್ ಹಾಗೆ ಉಳಿಯುತ್ತೆ. ಸೊ 5 ಪವರ್ ಎನ್ ವಿಲ್ ರಿಮೈನ್ ದ ಆನ್ಸರ್. ಸೊ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಗೈಸ್. ಓಕೆ, ನೋಡಿ ಇನ್ನೊಂದು ಪ್ರಾಬ್ಲಮ್ ಇದೆ. ವಿಚ್ ಟರ್ಮ್ ಆಫ್ ದ ಜಿ ಪಿ 2, 8, 32 ಅಪ್ ಟು n ಟರ್ಮ್ಸ್ ಈಸ್ 131072. ಇಲ್ಲಿ ನೋಡಿ ಅವನೇನ್ ಕೊಟ್ಬಿಟ್ಟಿದ್ದಾನೆ, ಟೋಟಲ್ ಸಮ್ ಕೊಟ್ಬಿಟ್ಟಿದ್ದಾನೆ. ಓಕೆ, ಟೋಟಲ್ ಸಮ್ಮು ಅಪ್ ಟು n ಟರ್ಮ್ಸ್ ಬಂದ್ಬಿಟ್ಟೇನು ಎಷ್ಟಿದೆ, 131072 ಅಂತ ಹೇಳಿದೆ. ಸೊ ಲೆಟ್ 131072 ಬಿ ದ nth ಟರ್ಮ್. ಲಾಸ್ಟ್ ಟರ್ಮ್ ಬಂದ್ಬಿಟ್ಟು ಏನು, ಅಪ್ ಟು n ಟರ್ಮ್ಸ್ ಈಸ್ ಇಷ್ಟು. nth ಟರ್ಮ್ ಆಫ್ ದ ಗಿವನ್ ಜಿ ಪಿ ಇದು 131072 ಅನ್ನೋದು ಲಾಸ್ಟ್ ಟರ್ಮ್ ಅಂತ ಕನ್ಸಿಡರ್ ಮಾಡಿದ್ದಾನೆ. ಅಂದ್ರೆ ಲಾಸ್ಟ್ ಟರ್ಮ್ ಅಂದ್ರೆ ಏನು, ಎ ಬಂದ್ಬಿಟ್ಟು ನಮಗೆ ಗೊತ್ತಿದೆ 2, ಆರ್ ಬಂದ್ಬಿಟ್ಟು ಎಷ್ಟು 2 ಇಂಟು 4 ಅಲ್ವಾ, ಸೊ 8. ಸೊ ಆರ್ ಬಂದ್ಬಿಟ್ಟು ಎಷ್ಟಾಗುತ್ತೆ, ಎ ಇಂಟು ಆರ್ ಈಸ್ ಯುವರ್ ಸೆಕೆಂಡ್ ಟರ್ಮ್ ರೈಟ್. ಫಸ್ಟ್ ಟರ್ಮ್ ಬಂದ್ಬಿಟ್ಟು ಎ, ಸೆಕೆಂಡ್ ಟರ್ಮ್ ಏನು ಎ ಆರ್, ಥರ್ಡ್ ಟರ್ಮ್ ಬಂದ್ಬಿಟ್ಟು ಏನು ಎ ಆರ್ ಸ್ಕ್ವೇರ್. ಸೊ ಸೆಕೆಂಡ್ ಟರ್ಮ್ ಇಂದ ನೀವು ಆರ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ, ಎ ಇಂಟು ಆರ್ ನ ಹಾಗೆ ಇಟ್ಕೊಳ್ಳಿ. ಸೆಕೆಂಡ್ ಟರ್ಮ್ ಏನಿದೆ 8, ಎ ಬಂದ್ಬಿಟ್ಟು ಎಷ್ಟು, ಫಸ್ಟ್ ಟರ್ಮ್ ಬಂದ್ಬಿಟ್ಟು 2. ಸೊ 2 ಇಂಟು ಆರ್ ಇಸ್ ಈಕ್ವಲ್ಸ್ ಟು 8. ಸೊ ಆರ್ ಬಂದ್ಬಿಟ್ಟು ಎಷ್ಟು ಬರುತ್ತೆ, 8 by 2 ಎಷ್ಟು 4. ಸೊ ಆರ್ ಬಂದ್ಬಿಟ್ಟು ಎಷ್ಟು 4.
ಸೊ ಈಗ ಆರ್ ವ್ಯಾಲ್ಯೂ ಕಾಮನ್ ರೇಷಿಯೋ ವ್ಯಾಲ್ಯೂ ಎಷ್ಟು 4, ಎ ಇನಿಷಿಯಲ್ ವ್ಯಾಲ್ಯೂ ಎಷ್ಟು 2. ಸೊ ಫಸ್ಟ್ ಟರ್ಮ್ ಬಂದ್ಬಿಟ್ಟು 2, ಆರ್ ಬಂದ್ಬಿಟ್ಟು ಕಾಮನ್ ರೇಷಿಯೋ ಬಂದ್ಬಿಟ್ಟು 4. ಈಗ ನಮಗೆ nth ಟರ್ಮ್ ಫಾರ್ಮುಲಾ ಗೊತ್ತಿದೆ, ಏನು ಎ ಎನ್ ಇಸ್ಕ್ವಲ್ಸ್ ಟು ಎ ಇಂಟು ಆರ್ ಟು ದ ಪವರ್ ಎನ್ ಮೈನಸ್ 1. ಸೊ nth ಟರ್ಮ್ ಎಷ್ಟು ಕೊಟ್ಟಿದ್ದಾನೆ 131072, ಅದನ್ನ ಇಲ್ಲಿ ಬರ್ಕೊಂಡಿದ್ದಾನೆ ನೋಡಿ. nth ಟರ್ಮ್ ಇಸ್ ಈಕ್ವಲ್ಸ್ ಟು ಇದು ಎ ಪವರ್ ಎನ್. ಈಗ ಎ ಇಂಟು ಆರ್ ಟು ದ ಪವರ್ ಎನ್ ಮೈನಸ್ 1, ಎ ಬಂದ್ಬಿಟ್ಟು ಎಷ್ಟು 2, ಆರ್ ಬಂದ್ಬಿಟ್ಟು ಎಷ್ಟು 4, ಎನ್ ಹಾಗೆ ಇಟ್ಕೊಳ್ಳಿ ಯಾಕಂದ್ರೆ ಎನ್ ಗೊತ್ತಿಲ್ಲಲ್ಲ nth ಟರ್ಮ್ ಇದು. ಸೊ ಎನ್ ಮೈನಸ್ 1. ಈಗ ಎನ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಎಷ್ಟಾಗುತ್ತೆ ನೋಡಿ, ಈ 2 ನಿಂದ ಇದನ್ನ ಡಿವೈಡ್ ಮಾಡಿದ್ರೆ ನಿಮಗೆ 65536 ಅಂತ ಬರುತ್ತೆ. ಆ 4 ಟು ದಿ ಪವರ್ ಎನ್ ಮೈನಸ್ 1 ಹಾಗೆ ಇಟ್ಕೊಳ್ಳಿ. ಅದನ್ನ ನಾನು ಇಲ್ಲಿ ಮಾಡ್ಬಿಡ್ತೇನೆ. ಅದನ್ನ 2 ಟೈಮ್ಸ್ ಆಫ್ 4 ಟು ದಿ ಪವರ್ ಎನ್ ಮೈನಸ್ 1. ಈಗ ನೋಡಿ, ಈ ಟೋಟಲ್ ವ್ಯಾಲ್ಯೂನ 2 ನಿಂದ ಡಿವೈಡ್ ಮಾಡಿದೆ. 2 6 ಜಾ 12, ಇಲ್ಲಿ 1 ಉಳಿತೆ, 2 5 ಜಾ 10, 1 ಉಳಿತು, ಮತ್ತೆ 2 5 ಜಾ 10, 2 3 ಜಾ 6, 1 ಉಳಿತು, 2 6 ಜಾ 12, 65536 is equals to 4 to the power n minus 1. ಅಂದ್ರೆ ಏನ್ ಮೀನಿಂಗು, 4 ಪವರ್ ಅಲ್ಲಿ ಇದೆ ಈ ವ್ಯಾಲ್ಯೂ ಅಂತ ಅರ್ಥ. 4 ಪವರ್ ಅಲ್ಲಿ ಇದೆ, ಬಟ್ ಯಾವ ವ್ಯಾಲ್ಯೂ ಅದು ನಮ್ಗೆ ಗೊತ್ತಿಲ್ಲ. ಆ ವ್ಯಾಲ್ಯೂನ ನಾವು ಕಂಡುಹಿಡಿಬೇಕು. ಸೊ 65536 ಅಂತಂದ್ರೆ 4 to the power 8 ಬರುತ್ತೆ ಅಂತ ಹೇಳ್ತಿದ್ದಾರೆ. thus gives 4 to the power 8 nothing but 4 to the power n minus 1. ಸೊ 4 to the power 8 ನಾವು ಈ 65536 ಅಂತ ತಗೊಂಡ್ರೆ 4 to the power n minus 1. ಸೊ ವೆನ್ ಬೇಸಸ್ ಆರ್ ಸೇಮ್, ಪವರ್ಸ್ ಯು ಕ್ಯಾನ್ ಈಕ್ವೇಟ್. ಸೊ n minus 1. ಸೊ n ಬಂದ್ಬಿಟ್ಟು ಎಷ್ಟು ಬರುತ್ತೆ, n ಅಲ್ಲೇ ಇಟ್ಕೊಳ್ಳಿ, 8 ನ ಹಾಗೆ ಇಟ್ಕೊಳ್ಳಿ, 1 ನ ಈ ಕಡೆ ಶಿಫ್ಟ್ ಮಾಡಿ. ಸೊ n ವಿಲ್ ಬಿಕಮ್ ಯುವರ್ 9 ವ್ಯಾಲ್ಯೂ. ಅಂದ್ರೆ ಏನು, ಇದು 9th ಟರ್ಮ್ ಅಂತ ಅರ್ಥ. ಈ 131072 ಬಂದ್ಬಿಟ್ಟು ಎಷ್ಟು, ಯಾವ್ದು ವಿಚ್ ಟರ್ಮ್ ಅಂತ ಕೇಳಿದ್ರಲ್ಲ, ವಿಚ್ ಟರ್ಮ್ ಆಫ್ ದ ಜಿ ಪಿ ಆಫ್ ದಿಸ್ ಪ್ರೋಗ್ರೆಷನ್ ಈಸ್ 131072 ಅಂತಂದ್ರೆ ಇಟ್ ಈಸ್ 9th ಟರ್ಮ್, 9ನೇ ಟರ್ಮ್ ನಿಮಗೆ 131072 ಬರುತ್ತೆ. ಓಕೆ, ಇಷ್ಟೇ ಸಿಂಪಲ್. ಸೊ 9th ಟರ್ಮ್ ಅಂತ ಜಿ ಪಿ. ಇನ್ನೊಂದು ಪ್ರಾಬ್ಲಮ್ ನೋಡಿ, ಇನ್ ಎ ಜಿ ಪಿ the third term is 24, sixth term is 192. Find the 10th term. Simple ನೋಡಿ, third term ಎಷ್ಟು ಅಂತಿದ್ದಾನೆ, third term ಅಂದ್ರೆ ನಿಮ್ಗೆ ಗೊತ್ತಿದಲ್ಲ, a third term ಅಂದ್ರೆ ಏನು, ಫಸ್ಟ್ ಟರ್ಮ್ ಬಂದ್ಬಿಟ್ಟು a, ಸೆಕೆಂಡ್ ಟರ್ಮ್ ಎ ಆರ್, ಥರ್ಡ್ ಟರ್ಮ್ ಏನು ಫಸ್ಟ್ ಸೆಕೆಂಡ್ ಥರ್ಡ್ ಎ ಆರ್ ಸ್ಕ್ವೇರ್. ಸಿಂಪಲ್. ಸೊ ಇವಾಗ ಎ ಆರ್ ಸ್ಕ್ವೇರ್ ಬಂದ್ಬಿಟ್ಟು ಎಷ್ಟು ಅಂದಿದ್ದಾನೆ 24 ಅಂತ ಹೇಳಿದ್ದಾರೆ. ಫಸ್ಟ್ ಟರ್ಮ್ ನಮ್ಗೆ ಗೊತ್ತಿಲ್ಲ, ಮತ್ತೆ ಸಿಕ್ಸ್ತ್ ಟರ್ಮ್ 192 ಅಂದಿದ್ದಾರೆ. ಓಕೆ, ಸಿಕ್ಸ್ತ್ ಟರ್ಮ್ 192. ಸಿಕ್ಸ್ತ್ ಟರ್ಮ್ ಅಂದ್ರೆ ಏನು ಎ ಪವರ್ 6. ಸಿಕ್ಸ್ತ್ ಟರ್ಮ್ ಅಂತಂದ್ರೆ ಎ ಆರ್ ಟು ದ ಪವರ್ 5 ಅಂತ ಬರುತ್ತೆ. ಓಕೆ, ಇಸ್ ಈಕ್ವಲ್ಸ್ ಎಷ್ಟು 192. ಓಕೆ, 192. ಈಗ ನಾವು ಏನ್ ಬರಿಬಹುದು ಇದರಲ್ಲಿ ನೋಡಿ, ಈ ಪರ್ಟಿಕ್ಯುಲರ್ ಟರ್ಮ್ನ ನಾನು ಡಿವೈಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನನಗೆ ಯಾಕಂದ್ರೆ ಎ ಗೊತ್ತಾಗಬೇಕು, ಆರ್ ಗೊತ್ತಾಗಬೇಕು, ಹಾಗೂ 10th ಟರ್ಮ್ ನಾವು ಫೈಂಡ್ ಮಾಡಬೇಕು. ಓಕೆ, ಅದಕ್ಕೆ ಅವನು ಏನ್ ಮಾಡಿದ ನೋಡಿ, ಹಿಯರ್ a3 ಬಂದ್ಬಿಟ್ಟು ಎ ಆರ್ ಸ್ಕ್ವೇರ್ ಬಂದು 24, ಸಿಕ್ಸ್ತ್ ಟರ್ಮ್ ಅಂತಂದ್ರೆ ಎ ಆರ್ ಸ್ಕ್ವೇರ್ ಎ ಆರ್ ಟು ದ ಪವರ್ 5 ಬಂದ್ಬಿಟ್ಟು 192. ಈಗ ಡಿವೈಡಿಂಗ್ 2/1 ಅಂದ್ರೆ ಈ ಈಕ್ವೇಶನ್ ನ ಇದರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಎ ಆರ್ ಟು ದ ಪವರ್ 5 ಬೈ ಎ ಆರ್ ಸ್ಕ್ವೇರ್ ಮಾಡಿದ್ರೆ 192/24 ಮಾಡಿದ್ರೆ ಎಷ್ಟು ಬರುತ್ತೆ, ಇದು ಎಷ್ಟು ಉಳಿತೆ ಎ ಕ್ಯಾನ್ಸಲ್, ಆರ್ ಕ್ಯೂಬ್ ಅಂತ ಬರುತ್ತೆ. ಆರ್ ಕ್ಯೂಬ್ ಬಂದ್ಬಿಟ್ಟು ಎಷ್ಟು 24 1 ಆದ್ಮೇಲೆ 25 how much, 6 ಇಂದಾನು ತಗೋಬಹುದು ಅಥವಾ 24 ಇಂದಾನೆ ತಗೊಂಡ್ರೆ ನೀವು 24 1 24, 24 4 ಎಷ್ಟಾಗುತ್ತೆ 100ಗೆ ಎಷ್ಟು ವ್ಯಾಲ್ಯೂ ಕಡಿಮೆ 4 ವ್ಯಾಲ್ಯೂ ಕಡಿಮೆ. ಅದೇ ತರ 200ಗೆ 8 ವ್ಯಾಲ್ಯೂ ಕಡಿಮೆ ಅಂತಂದ್ರೆ ಇಟ್ ಈಸ್ 24 8 ಅಂತ ಅರ್ಥ. ಆಗ ಆರ್ ಇಸ್ ಈಕ್ವಲ್ಸ್ ಟು ಆರ್ ಕ್ಯೂಬ್ ಬಂದ್ಬಿಟ್ಟು 8 ಅಂತಂದ್ರೆ ಟೂ 8 ನ ನೀವು 2 ಕ್ಯೂಬ್ ಅಂತ ಬರಿಬಹುದು. ಸೊ ವೆನ್ ಬೇಸಸ್ ಆರ್ ಸೇಮ್, ಪವರ್ ಬಂದ್ಬಿಟ್ಟು ಏನಿರಬೇಕು ಸೇಮ್ ಇರಬೇಕು. ಸೊ ಅಂದ್ರೆ ಏನ್ ಮೀನಿಂಗ್, ಆರ್ ಟು ದಿ ಪವರ್ ಆರ್ ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟು ನೋಡಿ, ಪವರ್ ಸೇಮ್ ಇದೆ ಅಲ್ಲ, ಸೊ ಬೇಸಸ್ ಬಂದ್ಬಿಟ್ಟು ಈಕ್ವಲ್ ಇರುತ್ತೆ. ಸೊ ಆರ್ ವ್ಯಾಲ್ಯೂ ಎಷ್ಟು 2 ಅಂತ ಅರ್ಥ. ಸೊ ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ಈಗ ನಮ್ಗೆ ಏನ್ ಬೇಕು, ಆರ್ ವ್ಯಾಲ್ಯೂ ಬೇಕಿರೋದು ನಮಗೆ 10th ಟರ್ಮ್ ಬೇಕು. ವಿ ನೀಡ್ 10th ಟರ್ಮ್. 10th ಟರ್ಮ್ ಅಂದ್ರೆ ಎ ಟು ದಿ ಎ ಇಂಟು ಆರ್ ಟು ದಿ ಪವರ್ 9 ಬೇಕು ನಮಗೆ. ಓಕೆ, ಎ ಇಂಟು ಆರ್ ಟು ದಿ ಪವರ್ 9 ಬೇಕಾಗಿದೆ. ಸೊ ಈಗ ಥರ್ಡ್ ಟರ್ಮ್ 24, ಸೆಕೆಂಡ್ ಟರ್ಮ್ ಎಷ್ಟು ಆರ್ ಸ್ಕ್ವೇರ್ ಅಂತಂದ್ರೆ ಎಷ್ಟು, ಆರ್ ಸ್ಕ್ವೇರ್ ಅಂತಂದ್ರೆ ಎಷ್ಟು 4, ಆರ್ ಸ್ಕ್ವೇರ್ ಅಂತಂದ್ರೆ ಎಷ್ಟು ಬರುತ್ತೆ 4 ಅಂತಂದ್ರೆ 4 ಇಂಟು 2 ಇದು 24,
ನೀವು ಇದನ್ನ ಏನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಏನ ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹೇಗೆ ನೋಡಿ, ಅವ್ರು ಕೊಟ್ಟಿದ್ದಾರೆ. ಇವಾಗ ನಮ್ಗೆ ಆರ್ ಬಂದಿದೆ ಅಲ್ವಾ, ಸೊ ಎ ಆರ್ ಕ್ಯೂಬ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಆರ್ ಕ್ಯೂಬು ಅಲ್ಲ, ಸ್ಕ್ವೇರ್ ಅಲ್ವಾ, ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಎಷ್ಟು 24 ಅಂದಿದ್ದಾರೆ. ಎ ಆರ್ ಸ್ಕ್ವೇರ್ ಬಂದ್ಬಿಟ್ಟು ಎಷ್ಟು 24. ಈಗ ಎ ಬಂದ್ಬಿಟ್ಟು ಎಷ್ಟು ಅಂದರೆ 24 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಎಷ್ಟು, ಆರ್ ಸ್ಕ್ವೇರ್ ಬಂದ್ಬಿಟ್ಟು 2 ಸ್ಕ್ವೇರ್. ಸೊ ಈಗ 24/4 ಅಂದೆ, 4 1 4 6 24. ಸೊ ಎ ಬಂದ್ಬಿಟ್ಟು 6, ಎ ಬಂದ್ಬಿಟ್ಟು ಎಷ್ಟು 6. ಸೊ ಈಗ 6 ಅಂತ ಬಂದಿದೆ ಅಂತಂದ್ರೆ ಏನು, ಎ ವ್ಯಾಲ್ಯೂ ಈ 6, ಇನಿಷಿಯಲ್ ಟರ್ಮ್ 6, ನಿಮಗೆ ರೇಷಿಯೋ ಬಂದ್ಬಿಟ್ಟು ಎಷ್ಟು 2. ಈಗ ನಿಮಗೆ ಬೇಕಾಗಿರೋ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ನೈನ್ತ್ ಟರ್ಮ್ ಅಂತ ಅಲ್ಲ, 10th ಟರ್ಮ್ ಅಂತಂದ್ರೆ ಎ ಟು ದಿ ಪವರ್ ಎ ಇಂಟು ಆರ್ ಟು ದಿ ಪವರ್ 9. ಸೊ ಎ ಬಂದ್ಬಿಟ್ಟು ಎಷ್ಟು 6, ಆರ್ ಬಂದ್ಬಿಟ್ಟು ಎಷ್ಟು 2 ಟು ದಿ ಪವರ್ 9. ಸೊ 2 ಟು ದಿ ಪವರ್ 9 ಎಷ್ಟು ಬರುತ್ತೆ, 2 ಟು ದಿ ಪವರ್ 9 ಇಂಟು 6 ಮಾಡಿದೆ ನಿಮಗೆ ಎಷ್ಟು ಬರುತ್ತೆ ಗೈಸ್, 3072 ಬರುತ್ತೆ. ಓಕೆ, ಇದನ್ನ ನೀವು ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ಜಾಮೆಟ್ರಿಕ್ ಪ್ರೋಗ್ರೆಷನ್ ಪ್ರಾಬ್ಲಮ್ಸ್ ಆಸ್ ವೆಲ್ ಆಸ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಸೀರೀಸ್ ಬಗ್ಗೆ ಹೇಳಿದ್ದೀನಿ. ಸೊ ಇದೇ ಥರ ಇನ್ನು ಹಾರ್ಮೋನಿಕ್ ಪ್ರೋಗ್ರೆಷನ್ ಒಂದು ಮಾಡೋದಿದೆ, ಅದನ್ನ ನೆಕ್ಸ್ಟ್ ಅಲ್ಲಿ ಮಾಡೋಣ ಅಂತ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಯಾರು ನನ್ನ ಚಾನಲ್ನ ಮೊದಲಾಗಿ ನೋಡ್ತಾ ಇದ್ದೀರಾ, ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ದ ಚಾನಲ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಗೈಸ್. ನಿಮ್ಮೆಲ್ಲ ಗೆಳೆಯರ ಹತ್ರ ಶೇರ್ ಮಾಡಿ ಅಂಡ್ ಅವ್ರಿಗೂ ಶೇರ್ ಮಾಡೋದಕ್ಕೆ ಹೇಳಿ. ಓಕೆ, ವಾಚ್ ಆಲ್ ದ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ, ನೋಡ್ಕೊಳ್ಳಿ ಒಂದ್ಸಲ. ಥ್ಯಾಂಕ್ ಯು, ವಿಶ್ ಯು ಆಲ್ ದಿ ಬೆಸ್ಟ್.